ಎಲ್ಲರಿಗೂ ನಮಸ್ಕಾರ. ಖಗೋಳ ಬ್ರಹ್ಮಾಂಡ ಅಂತ ನಾವೇನು ಕರಿತೀವಿ, ಅದು ಅನೇಕ ವಿಸ್ಮಯಗಳ ಆಗರ. ಇಂತಹ ಖಗೋಳದಲ್ಲಿ ನಡೆಯುವಂತಹ ಅನೇಕ ಕುತೂಹಲಭರಿತ ಘಟನೆಗಳ ಬಗ್ಗೆ, ಅಂದರೆ ಹಲವಾರು ಆಸ್ಟ್ರೋನಾಮಿಕಲ್ ಇವೆಂಟ್ಗಳ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. 2025 ಫೆಬ್ರವರಿ ತಿಂಗಳು ಎಲ್ಲ ಆಸ್ಟ್ರೋನಮಿ ಪ್ರಿಯರಿಗೆ ತುಂಬ ಆಸಕ್ತಿದಾಯಕ ಮತ್ತು ಕುತೂಹಲಭರಿತವಾದಂತಹ ತಿಂಗಳಾಗಿದೆ. ಜನವರಿಗಿಂತ ಈ ಫೆಬ್ರವರಿ ತಿಂಗಳಿನಲ್ಲಿ ಫಾಗ್ ತುಂಬ ಕಡಿಮೆ ಇರುತ್ತದೆ. ಆಕಾಶ ಕೂಡ ಬಹಳ ಸ್ವಚ್ಛವಾಗಿ ಕ್ಲಿಯರ್ ಆದಂತಹ ಸ್ಕೈ ಇರುತ್ತದೆ. ಆದ್ದರಿಂದ ಫೆಬ್ರವರಿ ತಿಂಗಳು ಆಕಾಶಕಾಯಗಳನ್ನು ವೀಕ್ಷಿಸಲು ತುಂಬ ಒಳ್ಳೆಯದು. ಇನ್ನೊಂದು ಸಂತಸದ ವಿಷಯವೇನೆಂದರೆ, ಈ ಎಲ್ಲ ಇವೆಂಟ್ಗಳನ್ನು ವೀಕ್ಷಿಸಲು ಯಾವುದೇ ಇನ್ಸ್ಟ್ರೂಮೆಂಟ್ ಅವಶ್ಯಕತೆ ಇಲ್ಲ. ಅಂದರೆ ಟೆಲಿಸ್ಕೋಪ್, ಬೈನಾಕುಲರ್ ಇದ್ಯಾವುದರ ಸಹಾಯವಿಲ್ಲದೆಯೇ ಕೇವಲ ಬರಿಗಣ್ಣಿನಿಂದಲೇ ನಮ್ಮ ಮನೆಯ ಮಹಡಿಯ ಮೇಲೆ ನಿಂತು ವೀಕ್ಷಿಸಿ ಆನಂದಿಸಬಹುದಾಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ನಡೆಯುವ ಎಲ್ಲ ಇವೆಂಟ್ಸ್ಗಳ ಬಗ್ಗೆ, ಜೊತೆಗೆ ಅವುಗಳನ್ನು ಹೇಗೆ ನೋಡುವುದು, ಹೇಗೆ ಗುರುತಿಸುವುದು ಮತ್ತು ಅವುಗಳನ್ನು ನೋಡುವ ಸರಿಯಾದ ಸಮಯ ಎಲ್ಲವನ್ನೂ ತಿಳಿದುಕೊಳ್ಳೋಣ. ಬನ್ನಿ ನಮ್ಮ ಕಲಿಕಾ ಪ್ರಕೃತಿಯಲ್ಲಿ. ಜನವರಿ 21ರಿಂದ 29ರವರೆಗೆ ನಡೆದಿರುವ ಪ್ಲ್ಯಾನೆಟ್ ಪರೇಡನ್ನು ನಾವು ನೋಡಿದ್ದೇವೆ. ಅಂದರೆ ಎಲ್ಲ ಗ್ರಹಗಳು ಒಂದೇ ಸಾಲಿನಲ್ಲಿ ಬಂದಿರುವಂತಹ ತುಂಬ ವಿರಳವಾದ ಅದ್ಭುತ ಘಟನೆಯನ್ನು ನಾವು ನೋಡಿದ್ದೇವೆ. ಅದೇ ತರಹ ಈ ಫೆಬ್ರವರಿ ತಿಂಗಳಿನಲ್ಲಿಯೂ ಕೂಡ ಕೆಲವು ವಿಸ್ಮಯಗಳು ನಡೆಯಲಿವೆ. ಅವುಗಳನ್ನು ನಾವು ನೋಡೋಣ ಬನ್ನಿ. ಮೊದಲಿಗೆ ಕಂಜಂಕ್ಷನ್ ಬಿಟ್ವೀನ್ ಮೂನ್ ಆ್ಯಂಡ್ ವೀನಸ್. ಫೆಬ್ರವರಿ ತಿಂಗಳಿನಲ್ಲಿ ನಡೆಯುವ ಇವೆಂಟ್ಸ್ಗಳು ಫೆಬ್ರವರಿ 2ರಿಂದಲೇ ಪ್ರಾರಂಭವಾಗುತ್ತವೆ. ಫೆಬ್ರವರಿ 2ರಂದು 2 ಆಕಾಶಕಾಯಗಳು ತುಂಬ ಹತ್ತಿರಕ್ಕೆ ಬರಲಿವೆ. ಸಂಜೆ 7 ಗಂಟೆಯ ನಂತರ ಪಶ್ಚಿಮ ದಿಕ್ಕಿನಲ್ಲಿ ಚಂದ್ರ ಮತ್ತು ಶುಕ್ರಗ್ರಹಗಳ ಕಂಜಂಕ್ಷನನ್ನು ನಾವು ಕಾಣಬಹುದು. ಆಕಾಶದಲ್ಲಿ ಇವೆರಡು ಬಹಳ ಹತ್ತಿರದಲ್ಲಿ ಕಾಣಬಹುದು, ಆದರೆ ಅವೆರಡರ ನಡುವಿನ ಅಂತರ ಎಷ್ಟೋ ಕೋಟಿ ಕಿಲೋಮೀಟರ್ಗಳಷ್ಟಿರುತ್ತದೆ. ಸಾಮಾನ್ಯವಾಗಿ ಈ ಕಂಜಂಕ್ಷನ್ ಇವೆಂಟ್ಸ್ಗಳನ್ನು ಟೆಲಿಸ್ಕೋಪ್ ಮುಖಾಂತರ ನೋಡಬಹುದು ಮತ್ತು ಕಂಜಂಕ್ಷನ್ ಆದಂತಹ ಪ್ಲ್ಯಾನೆಟ್ಸ್ಗಳನ್ನು ಪೂರ್ತಿಯಾಗಿ ಅಬ್ಸರ್ವ್ ಮಾಡಬಹುದು. ಆದರೆ ಈ ಈವೆಂಟ್ಸ್ಗಳಲ್ಲಿ ಶುಕ್ರ ಮತ್ತು ಚಂದ್ರನ ಮಧ್ಯದ ಅಂತರ ಸ್ವಲ್ಪ ದೂರ ಇರುವುದರಿಂದ ಟೆಲಿಸ್ಕೋಪ್ ಮುಖಾಂತರ ಒಟ್ಟಿಗೆ ನೋಡುವುದು ಸ್ವಲ್ಪ ಕಷ್ಟ. ಆದ್ದರಿಂದ ನಾವು ಇದನ್ನು ಬರಿಗಣ್ಣಿನಿಂದಲೇ ನೋಡಿ ಆನಂದಿಸಬಹುದು. ಆದರೆ ಇವು ಎರಡೂ ಸೂರ್ಯಾಸ್ತದ ನಂತರ 3 ಗಂಟೆ 8 ನಿಮಿಷಗಳ ಕಾಲ ತುಂಬ ಕ್ಲಿಯರ್ ಆಗಿ ಕಾಣಿಸುತ್ತವೆ. ಅದರ ನಂತರ ಅವುಗಳ ಬ್ರೈಟ್ನೆಸ್ ಕಡಿಮೆ ಆಗುತ್ತಾ ಬರುತ್ತದೆ. ತಜ್ಞರ ಪ್ರಕಾರ ಇದನ್ನು ನೋಡಲು 7ರಿಂದ 8 ಗಂಟೆಯ ಸಮಯ ತುಂಬ ಒಳ್ಳೆಯದು. ಆ ಸಮಯದಲ್ಲಿ ಅವೆರಡೂ ತುಂಬ ಹೊಳೆಯುತ್ತಿರುತ್ತವೆ, ಏಕೆಂದರೆ ಅವೆರಡರ ಬ್ರೈಟ್ನೆಸ್ ಕೂಡ ಜಾಸ್ತಿಯಾಗಿರುತ್ತದೆ. ಕಂಜಂಕ್ಷನ್ ಬಿಟ್ವೀನ್ ವೀನಸ್ ಆ್ಯಂಡ್ ನೆಪ್ಚೂನ್. ಚಂದ್ರನ ಜೊತೆಗೆ ಕಂಜಂಕ್ಷನ್ ಹೊಂದಿದ ಕೇವಲ 2 ದಿನಗಳಲ್ಲಿ, ಅಂದರೆ ಫೆಬ್ರವರಿ 4ರಂದೇ ಶುಕ್ರ ಗ್ರಹವು ನೆಪ್ಚೂನ್ ಗ್ರಹದ ಜೊತೆಗೆ ಕಂಜಂಕ್ಷನ್ ಹೊಂದುವುದು. ನೆಪ್ಚೂನ್ ನಮ್ಮ ಸೌರಮಂಡಲದ ಕೊನೆಯ ಗ್ರಹವಾಗಿದೆ. ಆದ್ದರಿಂದ ನಮಗೆ ಅದನ್ನು ನೋಡುವುದಕ್ಕೆ ಸ್ವಲ್ಪ ಕಷ್ಟವಾಗುತ್ತದೆ. ಇದನ್ನು ನಾವು ನೋಡಲು ಎಂತಹ ಜಾಗದಲ್ಲಿ ನಿಂತು ನೋಡಬೇಕೆಂದರೆ, ಆಕಾಶ ಸ್ವಲ್ಪ ಕ್ಲಿಯರ್ ಆಗಿಯೇ ಇರಬೇಕು, ಆಗ ನಮಗೆ ಸ್ವಲ್ಪ ಕಾಣಿಸುತ್ತದೆ. ಆದರೆ ನಾವು ಸಿಟಿಯಲ್ಲಿ ನಿಂತು ನೋಡ್ತೀವಿ ಅಂದರೆ ಸ್ವಲ್ಪ ಕಷ್ಟನೇ, ಏಕೆಂದರೆ ಅಲ್ಲಿ ಏರ್ ಪೊಲ್ಯೂಷನ್ ಮತ್ತು ಲೈಟ್ ಪೊಲ್ಯೂಷನ್ ಇರುತ್ತದೆ. ಆದ್ದರಿಂದ ಅಲ್ಲಿ ಸಿಟಿಯಲ್ಲಿ ನಿಂತು ನೆಪ್ಚೂನನ್ನು ನೋಡುವುದಕ್ಕೆ ಆಗುವುದಿಲ್ಲ. ಚಂದ್ರ ಮತ್ತು ಶುಕ್ರನ ಕಂಜಂಕ್ಷನ್ ಹಾಗೆಯೇ ಈ ಕಂಜಂಕ್ಷನ್ ಕೂಡ ಪಶ್ಚಿಮ ದಿಕ್ಕಿನಲ್ಲಿಯೇ ಕಾಣುತ್ತದೆ. ವೀನಸ್ ನಮ್ಮ ಸೌರಮಂಡಲದ ಅತ್ಯಂತ ಬಿಸಿಯಾದ ಪ್ಲ್ಯಾನೆಟ್, ಅಂದರೆ ಹಾಟ್ ಪ್ಲ್ಯಾನೆಟ್. ಆದ್ದರಿಂದಲೇ ಅದರ ಮೇಲೆ ಬಿದ್ದಂತಹ ಲೈಟ್ನಲ್ಲಿ ಸುಮಾರು 70% ಲೈಟ್ನ
ರಿಫ್ಲೆಕ್ಟ್ ಮಾಡುತ್ತದೆ. ಇದೇ ಕಾರಣದಿಂದಲೇ ಆಗಸದಲ್ಲಿ ಚಂದ್ರನ ನಂತರ ಅತ್ಯಂತ ಹೊಳೆಯುವ ಗ್ರಹ ಅಂತಂದರೆ ಅದು ಶುಕ್ರ ಗ್ರಹ. ನಾವು ಆಕಾಶವನ್ನು ನೋಡಿದರೆ ಶುಕ್ರ ಗ್ರಹವನ್ನು ಸುಲಭವಾಗಿಯೇ ಗುರುತಿಸಬಹುದು. ಅದರ ದಕ್ಷಿಣಕ್ಕೆ ಸ್ವಲ್ಪ ದೂರದಲ್ಲಿಯೇ ನೆಪ್ಚೂನ್ ಇದೆ. ಇವೆರಡೂ ಆಕಾಶಕಾಯಗಳನ್ನು ಸಂಜೆ 7:26ರಿಂದ ರಾತ್ರಿ 9:32ರವರೆಗೆ ಕಾಣಬಹುದು. ಸೆಂಟಾರಿಡ್ ಮೀಟಿಯರ್ ಶವರ್. ಕೆಲವು ಕಂಜಂಕ್ಷನ್ಗಳ ನಂತರ ಫೆಬ್ರವರಿ 8ರಂದು ನಾವು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಆಸ್ಟ್ರೋನಾಮಿಕಲ್ ಇವೆಂಟನ್ನು ಕಾಣಬಹುದು. ಸೆಂಟಾರಿಡ್ ಮೀಟಿಯರ್ ಶವರ್ ಅಂದರೆ ಉಲ್ಕಾಪಾತ, ಆಕಾಶದಿಂದ ಬೀಳುವ ನಕ್ಷತ್ರಗಳು ಎಂದರ್ಥ. ಜನವರಿ 28ರಿಂದ ಫೆಬ್ರವರಿ 21ರವರೆಗೆ ನಡೆಯುವ ಈ ಉಲ್ಕಾಪಾತವು ಫೆಬ್ರವರಿ 8ರಂದು ತುಂಬ ಉತ್ಕೃಷ್ಟ ಮಟ್ಟವನ್ನು ತಲುಪುತ್ತದೆ. ಆಕಾಶದಿಂದ ಬೀಳುವ ತಾರೆಗಳನ್ನು ನೋಡಲು ಇದು ತುಂಬ ಒಳ್ಳೆಯ ಸದಾವಕಾಶ. ವಿಜ್ಞಾನಿಗಳ ಪ್ರಕಾರ ಈ ಮೀಟಿಯರ್ ಶವರ್ನಲ್ಲಿ ಪ್ರತಿ ಗಂಟೆಗೆ 5ರಿಂದ 6 ತಾರೆಗಳು ಬೀಳುವ ಸಾಧ್ಯತೆ ಇದೆ. ಅದು ಸೆಂಟಾರಸ್ ಕಾನ್ಸ್ಟಲೇಷನ್ ಮುಖಾಂತರನೇ ಒರಿಜಿನೇಟ್ ಆಗಿರುತ್ತದೆ. ಅಂದರೆ ಸೆಂಟಾರಸ್ ನಕ್ಷತ್ರ ಪುಂಜದಿಂದಲೇ ಬೀಳುತ್ತವೆ. ಈ ನಕ್ಷತ್ರ ಪುಂಜವನ್ನು ಸಾಮಾನ್ಯ ಜನರಿಗೆ ಗುರುತಿಸಲು ಸ್ವಲ್ಪ ಕಷ್ಟವಾಗುವುದು. ಇದನ್ನು ಗುರುತಿಸಲು ನಮ್ಮ ಮೊಬೈಲ್ನಲ್ಲಿ ಸ್ಕೈ ಮ್ಯಾಪ್ ಅಥವಾ ಸ್ಟೆಲರಿಯಂ ಆ್ಯಪ್ಗಳನ್ನು ಬಳಸಿ ಗುರುತಿಸಬಹುದು. ಈ ಆ್ಯಪ್ಗಳು ಆಕಾಶದ ನಕ್ಷೆ ಮತ್ತು ಎಲ್ಲ ಆಕಾಶಕಾಯಗಳನ್ನು ಗುರುತಿಸಲು ಸಹಾಯಕಾರಿಯಾಗಬಹುದು. ಈ ಸೆಂಟಾರಿಡ್ ಮೀಟಿಯರ್ ಶವರ್ ಅಂದರೆ ಉಲ್ಕಾಪಾತವು ರಾತ್ರಿ 1:40ರಿಂದ ಪ್ರಾರಂಭವಾಗುತ್ತದೆ. ಇನ್ನೊಂದು ಒಳ್ಳೆಯ ಸುದ್ದಿ ಏನೆಂದರೆ ಬೆಳಿಗ್ಗೆ 6:45ರವರೆಗೆ ಇದನ್ನು ನಾವು ಕಾಣಬಹುದು. ಆದರೆ ಇದನ್ನು ನೋಡಲು ಬಯಸುವವರು ಬೆಳಿಗ್ಗೆ 3:30ರಿಂದ 4 ಗಂಟೆಯ ಸಮಯದಲ್ಲಿ ಎದ್ದು ಸೆಂಟಾರಸ್ ನಕ್ಷತ್ರ ಪುಂಜದತ್ತ ದೃಷ್ಟಿಯನ್ನು ನೆಟ್ಟಿರಬೇಕು. ಆ ಕ್ಷಣ ಈ ಉಲ್ಕಾಪಾತವನ್ನು ನೋಡಲು ಬಹಳ ಒಳ್ಳೆಯ ಸಮಯ. ಕಂಜಂಕ್ಷನ್ ಬಿಟ್ವೀನ್ ಮೂನ್ ಆ್ಯಂಡ್ ಮಾರ್ಸ್. ಸೆಂಟಾರಿಡ್ ಮೀಟಿಯರ್ ಶವರ್ ಆದ 2 ದಿನಗಳ ನಂತರ ಅಂದರೆ ಫೆಬ್ರವರಿ 10ರಂದು ನಾವು ಇನ್ನೊಂದು ಇಂಟ್ರೆಸ್ಟಿಂಗ್ ಇವೆಂಟನ್ನು ನೋಡಬಹುದು. ಅದುವೇ ಕಂಜಂಕ್ಷನ್ ಬಿಟ್ವೀನ್ ಮೂನ್ ಆ್ಯಂಡ್ ಮಾರ್ಸ್. ಚಂದ್ರ ಮತ್ತು ಮಂಗಳ ಗ್ರಹಗಳು ಎರಡೂ ಸಂಯೋಜನೆ ಹೊಂದುತ್ತವೆ. ಹಾಗೆ ಎರಡೂ ಕೂಡ ಹತ್ತಿರದಲ್ಲೇ ಕಾಣುತ್ತವೆ. ಉಳಿದ ಗ್ರಹಗಳಿಗಿಂತ ಮಂಗಳ ಗ್ರಹವು ಆಗಸದಲ್ಲಿ ಗುರುತಿಸಲು ಸುಲಭವಾಗುತ್ತದೆ. ಏಕೆಂದರೆ ಈ ಗ್ರಹವು ಕೆಂಪು ಬಣ್ಣದಲ್ಲಿ ಕಾಣಿಸುತ್ತದೆ. ಮಂಗಳದಲ್ಲಿ ಫೆರಸ್ ಆಕ್ಸೈಡ್ ಜಾಸ್ತಿ ಇರುವುದರಿಂದ, ಅಂದರೆ ರಸ್ಟ್ ಅಥವಾ ತುಕ್ಕು ಅಂತ ಏನು ಹೇಳ್ತೀವಲ್ಲ ನಾವು, ಅದು ಮಂಗಳ ಗ್ರಹದಲ್ಲಿ ತುಂಬ ಜಾಸ್ತಿ ಇರುತ್ತದೆ. ಹೀಗಾಗಿಯೇ ಮಂಗಳ ಗ್ರಹದ ಮಣ್ಣು ಕೂಡ ಕೆಂಪಾಗಿರುತ್ತದೆ. ಅದರ ಸಲುವಾಗಿ ಮಂಗಳ ಗ್ರಹವು ಕೆಂಪು ಬಣ್ಣದಲ್ಲಿಯೇ ಕಾಣಿಸುತ್ತದೆ. ತಜ್ಞರ ಪ್ರಕಾರ ಈ ಕಂಜಂಕ್ಷನ್ ಇವೆಂಟನ್ನು ನೋಡಲು ಸಂಜೆ 6:51ರ ನಂತರ ಈ ಎರಡೂ ಕಾಯಗಳನ್ನು ಕಾಣಲು ಸುಲಭವಾಗುತ್ತದೆ. ಸಂಜೆ 7:30ರ ನಂತರ ಇವೆರಡೂ ಗ್ರಹಗಳನ್ನು ನೋಡಲು ತುಂಬ ಒಳ್ಳೆಯ ಸಮಯವಾಗಿದೆ. ಮಂಗಳ ಗ್ರಹವನ್ನು ನೋಡಲು ಬಹಳ ಹತ್ತಿರದಿಂದ ಕಾಣಲು ಟೆಲಿಸ್ಕೋಪನ್ನು ಬಳಸಬೇಕು. ವೀನಸ್ ಆಟ್ ಇಟ್ಸ್ ಪೀಕ್ ಬ್ರೈಟ್ನೆಸ್. ಫೆಬ್ರವರಿ 16ರಂದು ಶುಕ್ರ ಗ್ರಹವು ತುಂಬ ಹೊಳೆಯುತ್ತಿರುತ್ತದೆ. ಅದನ್ನು ನೀವು ತುಂಬ ಹತ್ತಿರದಲ್ಲಿಯೇ ಕಾಣಬಹುದು. 2025ರ ಒಳಗೆ ಈ ಗ್ರಹವನ್ನು ನೋಡಲು ಇಷ್ಟೊಂದು ಹೊಳೆಯುವ ಹಾಗೆ ಕಾಣಲು ಸಾಧ್ಯವೇ ಇಲ್ಲ. ವಿಜ್ಞಾನಿಗಳ ಪ್ರಕಾರ ರಾತ್ರಿ 8ರಿಂದ 9 ಗಂಟೆಯವರೆಗೆ ಅದು ಮ್ಯಾಕ್ಸಿಮಮ್ ಬ್ರೈಟ್ನೆಸ್ಸನ್ನು ಹೊಂದಿರುತ್ತದೆ. ಅತ್ಯಂತ ಹೊಳೆಯುವ ನಕ್ಷತ್ರದಂತೆ ಕಾಣುವುದು. ವರ್ಷ ಪೂರ್ತಿ ನೋಡಿದರೂ ಇಷ್ಟೊಂದು ಹೊಳೆಯುವುದಿಲ್ಲ. ರಿಪೋರ್ಟ್ಗಳ ಪ್ರಕಾರ ಇದು -4.6 ಮ್ಯಾಗ್ನಿಟ್ಯೂಡ್ದಲ್ಲಿ ಇರುತ್ತದೆ. ಅಂದರೆ ಇದು ಬ್ರೈಟ್ನೆಸ್ಸನ್ನು ಅಳೆಯುವಂತಹ ವಿಧಾನ. ಇನ್ನೊಂದು ಆಶ್ಚರ್ಯವೇನೆಂದರೆ ಎಲ್ಲ ನಕ್ಷತ್ರಗಳಿಗಿಂತ
99% ಜಾಸ್ತಿ ಹೊಳೆಯುತ್ತದೆ. ಇದನ್ನು ಫೆಬ್ರವರಿಯ ಬಹಳ ಸ್ಪೆಷಲ್ ಇವೆಂಟ್ ಅಂತಲೇ ಹೇಳಬಹುದು. ನಿಮ್ಮ ಹತ್ರ ಟೆಲಿಸ್ಕೋಪ್ ಇದ್ದರೆ ಇನ್ನೂ ಚೆನ್ನಾಗಿಯೇ ನೋಡಬಹುದು. ಇಲ್ಲ ಅಂದರೂ ಕೂಡ ಬರಿಗಣ್ಣಿನಿಂದಲೇ ನೋಡಿ ಖುಷಿ ಪಡಬಹುದು. ಪ್ಲ್ಯಾನೆಟ್ಸ್ ಪರೇಡ್ ಈ ಎಲ್ಲ ಇವೆಂಟ್ಸ್ಗಳ ಹೊರತಾಗಿಯೂ ಆಗಸದಲ್ಲಿ ಪ್ಲ್ಯಾನೆಟ್ಸ್ ಪರೇಡನ್ನು ಸತತವಾಗಿ ನೋಡಲು ಕಾಣಬಹುದು. ನೀವು ಸೌರಮಂಡಲದ ಎಲ್ಲ ಗ್ರಹಗಳನ್ನು ಬರಿಗಣ್ಣಿನಿಂದಲೇ ಕಾಣಬಹುದು. ಆದರೆ ಯುರೇನಸ್ ಮತ್ತು ನೆಪ್ಚೂನ್ ಗ್ರಹಗಳು ಸ್ವಲ್ಪ ದೂರದಲ್ಲಿರುವುದರಿಂದ ನಮಗೆ ಬರಿಗಣ್ಣಿನಲ್ಲಿ ಕಾಣಲು ಸಿಗುವುದಿಲ್ಲ. ಇದಲ್ಲದೆ ಫೆಬ್ರವರಿ ತಿಂಗಳು ಹೇಗೆ ಕಳೆಯುತ್ತಾ ಹೋಗುತ್ತದೆಯೋ ಹಾಗೆ ಎಲ್ಲ ಗ್ರಹಗಳ ವಿಜಿಬಿಲಿಟಿ ಕೂಡ ಬಹಳ ಕ್ಲಿಯರ್ ಆಗಿಯೇ ಇರುತ್ತದೆ. ಈ ಪ್ಲ್ಯಾನೆಟ್ಸ್ ಪರೇಡ್ ಮಾರ್ಚ್ ತಿಂಗಳಿನಲ್ಲಿ ಇನ್ನೂ ಸ್ಪಷ್ಟವಾಗಿಯೇ ಕಾಣಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟ್ಗಳನ್ನು ಮಾಡುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ. ಜೈ ಹಿಂದ್.